ಒಬ್ರೇನೋ ಕತೆ ಹೇಳ್ತಾರೆ, ಭಾಳ ಚಲೋ. ಒಬ್ಬ ತಂದೆ, ಇಬ್ಬರು ಮಕ್ಕಳು, ದೊಡ್ಡ ಹೊಲ. ಅವಾಗ ತಂದೆ ವಯಸ್ಸಾಯಿತು, ಮಕ್ಕಳು ದೊಡ್ಡವರಾದರು. ಆ ಬಳಿಕ ಮಕ್ಕಳು ದೊಡ್ಡವರಾದರೆ ಇದರ ಅರ್ಥ ಏನು ಅಂದರೆ ನಮಗೆ ಬೇಕು ಅನ್ಸಕತ್ತ ಅವರಿಗೆ. ಅವಾಗ ದೊಡ್ಡವ್ರು ಅಂತಾರೆ ಅದಕ್ಕೆ. ನಮ್ಮದು ನಮಗೆ, ನಿಮ್ಮದು ನಿಮಗೆ, ನಮಗೆ ಪಾಲ ಮಾಡಿ ಕೊಡು, ಇದು ದೊಡ್ಡಸ್ತಿ, ದೊಡ್ಡವರಾದರು, ಬೆಳೆದರು ಅಂತ. ಎಲ್ಲಿ ತನಕ ಆನಂದವಾಗಿ ಕೂಡಿರ್ತೇವೆ ಅಲ್ಲಿ ತನಕ ನಾವು ಸಣ್ಣವರು. ಸಣ್ಣವರಾಗಿ ಯಾವ ಇರ್ತಾನೆ ಅವನೇ ದೇವರಾಜ್ಯದಲ್ಲಿ ಹೋಗ್ತಾನೆ ಅಂತ ಒಬ್ಬರು ಹೇಳ್ತಾರೆ. ನಮ್ಗೆ ಹಂಗೆ ಆಗೋದಿಲ್ಲ. ಟೇಬಲ್ ಒಂದು ಮನೆಯಾಗಿತ್ತು ಅಂದರೆ ಎರಡು ಮಾಡು ಅಂತ, ಬಾಗಿಲ ಎರಡು ಹಚ್ಚು ಅಂತ ಅನ್ನೋದಿಲ್ಲೇನು? ಹಾಗೆ ಆ ಇಬ್ಬರು ಹುಡುಗರು ದೊಡ್ಡವರಾದರೂ ತಂದೆಗೆ ಹೇಳಿದರು ನಮ್ಮದು ಪಾಲ ಮಾಡಿಕೊಡು ಅಂತ. ಅವನಿಗೆ ಭಾಳ ಕೆಡಕು ಅನ್ನಿಸ್ತು. ಯಾಕಂದ್ರೆ ಅವ ಒಂದಂತ ನೋಡಿದ್ದ, ಅದನ್ನು ಹೆಂಗಿರ್ತದೆ ಮನಸ್ಸು, ಹೆಂಗಿರ್ತದೆ. ಅವ ಅದು ಅಖಂಡ ಭೂಮಿ ಅಂತ ನೋಡಿದ್ದ, ಒಂದಂತ ನೋಡಿದ್ದ, 100 ಎಕರೆ ತಂದ ಅಂತ ತಿಳ್ಕೊಂಡು ಒಂದಂತ ತಿಳ್ಕೊಂಡಿದ್ದ. ಒಂದರಾಗ ಅರ್ಧ ಮಾಡೋ ಪಾಳೆ ಬಂದಾಗ ಮನಸ್ಸಿಗೆ ಒಂದಿಷ್ಟು ನೋವಾಯಿತು. ಅಲ್ಲಿ ಹೋದ, ಇಬ್ಬರನ್ನೂ ನಿಲ್ಲಿಸ್ದ, ಒಂದದ್ದ ಗೆರೆ ಹಾಕದ, ಹಾಕಿ ಹೇಳ್ದ ಇದು ನೋಡು ಬಲಕ್ಕಿಂದ ನಿಂದು ಎಡಕ್ಕಿಂದ ನಿಂದು ಅಂದ. ಅವಾಗ ಹೇಳ್ತಾರೆ ಆ ಭೂಮಿ ನಕ್ತು, ಭೂಮಿ ನಕ್ತು. ಹಿಂಗೆ ಗೆರೆ ಹೊಡೆದು ಹೋಗ್ಯಾರ, ಗೆರೆ ಅಳಿಕ್ಯಾವ, ನಾ ಅದೀನಿ. ಹೊಡೆದವ್ರು ಹೋಗ್ಯಾರ. ಒಂದು ಗೆರೆ ಹೊಡೆದ ಮಾತ್ರಕ್ಕೆ ನಿಮ್ಮದು ಅವ್ರದ್ದು ಆಗತ್ತೇನೇನು? ವ್ಯವಹಾರಕ್ಕಾಗಿ ಹೊಡ್ಕೋರೇ ವಿನಃ ಹೊಡೆದೇವಿ ಅಂತ ತಿಳ್ಕೋಬೇಡಿ. ಸುಮ್ಮನೆ ನಾವು ವ್ಯವಹಾರ ಮಾಡೋದಕ್ಕೆ ನೋಡಪ್ಪ, ಈ ಕಡೆ ನೀ ಬರಬೇಡ, ಈ ಕಡೆ ನಾ ಬರೋದಿಲ್ಲ, ಭೂಮಿ ಅಡ್ಡಲ್ಲ, ನಮ್ಮ ಅನುಕೂಲತೆಗಾಗಿ ಒಂದಿಟ್ಟು ಮಾಡಿಕೊಳ್ಳದೆ ವಿನಃ ಭೂಮಿಯನ್ನು ಎರಡು ಮಾಡೋಕ್ಕೆ ಬರೋದಿಲ್ಲ. ಮಹಾರಾಷ್ಟ್ರ ಕರ್ನಾಟಕ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಗುಜರಾತ ಮಹಾರಾಷ್ಟ್ರ ಮಾಡೋಕ್ಕೆ ಬರೋದಿಲ್ಲ, ಭಾರತ ಮತ್ತಾವುದೋ ದೇಶ ಮಾಡೋಕ್ಕೆ ಬರೋದಿಲ್ಲ. ನಾವು ಬಂದೇವಿ ಸುಮ್ಮನೆ ಒಂದು 10-20 ಲಕ್ಷ ವರ್ಷದ ಹಿಂದೆ ಬಂದೇವಿ. ಒಂದೇ ಸ್ವಲ್ಪ ವರ್ಷ ಇರ್ತೇವೆ, ಇನ್ನೇನು ಭಾಳ ವರ್ಷ ಇರೋದಿಲ್ಲ. ನಿಮಗೆ ಗೊತ್ತಾಗಿದೆ ಎಲ್ಲರಿಗೆ. ಯಾಕೆ? ಲಕ್ಷಣನೇ ಇಲ್ಲಲ್ಲ. ಇರೋ ಲಕ್ಷಣ ಅಲ್ಲಿದು, ಹೋಗೋ ಲಕ್ಷಣ. ಎಲ್ಲ ಇದ್ದು ಜಗಳ ಮಾಡ್ತೇವೆ. ಇದರ ಅರ್ಥ ಏನು ಅಂದರೆ ಅವಸಾನ ಶುರುವಾಗ್ಯದಂತ. ಎಲ್ಲ ಇದ್ದು ಹಿಂದಿನವ್ರಿಗೆ ಏನಿತ್ತು? ಮನೆ ಇರಲಿಲ್ಲ, ಗವ್ಯಾಗಿದ್ರು. ಊಟಕ್ಕೆ ಏನೂ ಇರಲಿಲ್ಲ. ಹಸುವಾದಾಗ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೇಕು. ನೀರಡಿಕೆ ಆದಾಗ ನೀರಿದ್ದಲ್ಲೇ ಹೋಗಬೇಕು. ಇಂಥ ಕಾಲ. ಹೊರಗೆ ಹೋದ ಮಕ್ಕಳು ಒಳಗೆ ಬರ್ತಾರಂತ ಗೊತ್ತಿಲ್ಲ, ಯಾವುದೋ ಪ್ರಾಣಿ ತಿಂದು ಹಾಕ್ತಿತ್ತೋ. ಇಂಥ ಕಾಲ ಅದೊಳಗೆ ಲಕ್ಷಗಟ್ಟಲೆ ವರ್ಷ ಬಾಳಿ ಬದುಕಿ ನಮಗೆ ಹಿಂಗೆ ಕೊಟ್ಟು ಮನೆ ಮಾಡಿಕೊಂಡೇವಿ, ಹೊಲ ಮಾಡಿಕೊಂಡೇವಿ, ಎಲ್ಲ ಅದ್ಭುತ ವಸ್ತು ಒಡವೆಗಳನ್ನು ತಯಾರು ಮಾಡಿಕೊಂಡೇವಿ. ಎಲ್ಲ ಸಹಾಯ ಬಂದಿದ್ದು ಭೂಮಿಯಿಂದ. ಬಂಗಾರ ಬಂದಿದ್ದು ಭೂಮಿಯಿಂದ, ಬೆಳ್ಳಿ ಬಂದಿದ್ದು ಭೂಮಿಯಿಂದ, ಮುತ್ತು ರತ್ನಗಳೆಲ್ಲ ಭೂಮಿಯಿಂದ. ಏನೇನು ನಮ್ಮ ಸಂಪತ್ತ ಅಂತಂತೇವಿ ಎಲ್ಲ ಭೂಮಿಯಿಂದ ಬಂತು. ಇಷ್ಟಾಯ್ತಲ್ಲ, ಇಷ್ಟೆಲ್ಲ ಅದ. ಅಲ್ಲಿ ಆರಾಮಿರ್ಬೇಕು ಬೇಡ? ಅವ ಗವ್ಯಾಗಿದ್ದವ ಹೊಡೆದಾಡ್ಲಿ, ಆ ಮಾತು ಬೇರೆ. ಒಂದು ಪ್ರಾಣಿ ಸಿಗ್ತಿತ್ತು, ಹಸು ಆಗ್ತಿತ್ತು, ಇಬ್ಬರು ಹೊಡ್ಕೊಂಡು ಬಡ್ದಾಡ್ಕೊಂಡು ಅದನ್ನು ತಿಂತಿದ್ರು ಅಂತ ಇಟ್ಕೊಳ್ಳಿ. ಈಗೇನಾಗಿದೆ? ಇಷ್ಟೆಲ್ಲ ಅನುಕೂಲತೆಗಳಿದ್ದಾಗಲೂ ಸಹಿತ ಮನುಷ್ಯ ಬಡ್ದಾಡ್ತಾನೆ. ಇದರ ಅರ್ಥ ಏನು ಅಂದರೆ, ಏನಿದ್ರ ಅರ್ಥ? ಇವ ಉಳಿಯೋ ದಾರಿಯೊಳಗಿಲ್ಲ. ಭಾಳ ದಿವಸ ಇರ್ತಾನಂತಲ್ಲ, ಅಷ್ಟು ವರ್ಷ ಬಂದಾನ, ಇನ್ನೊಂದು ಸ್ವಲ್ಪ ದಿವಸ ಇರ್ತಾನೆ. ಇರೋದ್ರಾಗ ನೋಡಿ, ಇನ್ನೊಂದಿಟ್ಟು ನೋಡಿ, ಇನ್ನೇನು ಬರೋದು ಭಾಳ ಕಷ್ಟ. ಇನ್ನೊಂದಿಟ್ಟು ನೋಡಿ ಯಾಕೆ ಹೋಗಬಾರದು? ಚಲೋ ಚಲೋ ಅದ ಜಗತ್ತಿನ. ನಾವು ಅದಕ್ಕೆ ಬಂದೇವಿ, ಬಡ್ದಾಡಕ್ಕೆ ಬಂದೇವಿ. ಏನು ಸುಮ್ಮನೆ ಕ್ಷುಲ್ಲಕ ವಸ್ತುಗಳಿಗಾಗಿ ಬಡ್ದಾಡಿ 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 ಹೋಗಿಬಿಡ್ತೀವಿ.
ಎಷ್ಟು ಆಶ್ಚರ್ಯದ, ಎಷ್ಟು ಆಶ್ಚರ್ಯದ. ಇಲ್ಲೇ ಒಂದು ಸಲ ಆಗೋದಿಲ್ಲ, ಒಮ್ಮೊಮ್ಮೆ ಒಂದು ಸಲ ಆಗ್ತಾರೆ. ಇಲ್ಲಿ ಬಂದು ಒಂದು ಕೂತಿರ್ತಾರೆ, ಒಂದು ಯಾವುದೋ ಒಂದು ಕ್ರೀಡಾ ಇರ್ತದೆ, ಸುಮ್ಮನೆ ಸ್ಟೇಡಿಯಮ್ದಲ್ಲಿ ಬಂದು ಒಬ್ಬ ಕೂತಿರ್ತಾನೆ. ಹಿಂಗೆ ಅವಂದಲ್ಲದು ಸ್ಟೇಡಿಯಮ್, ಅವ ಕುಂತ ಜಾಗನೂ ಅವಂದಲ್ಲ, ಸುಮ್ಮನೆ ಬಂದು ಹಿಡ್ಕೊಂಡು ಮೊದಲು ಬಂದಿರ್ತಾನೆ, ಹಿಡಿದು ಕೂತಿರ್ತಾನೆ. ನಡುವ ಸ್ವಲ್ಪ ಹೊರಗೆ ಹೋಗ್ಬೇಕಾಗ್ತದೆ, ಅನಿವಾರ್ಯ, ಅದು ಶರೀರ ಕಳಿಸ್ತದೆ ಹೊರಗೆ. ಹೊರಗೆ ಹೋದ, ಬರೋದ್ರಾಗ ಮತ ಕೂತಿದ್ದ, ಜಗಳ ಶುರುವಾಯಿತು. ಆಟ ಅಲ್ಲೇ ಉಳಿತು. ಸುತ್ತಮುತ್ತಲಿದ್ದವರಿಗೆ ತೊಂದರೆ ಆಗ್ತದಂತ ಅನ್ನೋದು ಹೋಯಿತು. ಸುತ್ತಮುತ್ತ ಇದ್ದವರು ಸಹಿತ ಅವರು ಇವ್ರ ಪಾರ್ಟಿ ಒಂದು, ಅವ್ರ ಪಾರ್ಟಿ ಒಂದು, ಎರಡಾಗಿ ಅದು ಆಟ ಅಲ್ಲೇ ಆಯಿತು. ಇವರು ಬಡದಾಡಿ ಹೋಗ್ಬಿಟ್ಟು ಹೆಂಗೆ ಮಜಾ. ನಮ್ಮದು ಪರಿಸ್ಥಿತಿ ಹಂಗೆ ಅದೆ. ಇದು ಶಕ್ತಿಯ ಆಟ ನಡೆದಿದೆ. ನೋಡಕ್ಕೆ ಬಂದವರು ಸ್ಟೇಡಿಯಮ್ದಾಗ ಬಂದಂಗೆ ನಿಪ್ಪಾಣ್ಯಾಗ ಬಂದವರು ಕುಂತೇವಿ. ಆದರೆ ಏನು ಮಾಡೋದು, ಜಗಳ ಮಾಡೋಕ್ಕೆ ಶುರು ಮಾಡೇವಿ. ನೋಡಂತ ಕಳಿಸಿದ್ರೆ ಜಗಳಕ್ಕೆ ಕುಂತೇವಿ ಅಷ್ಟೇ. ನೋಡಿ, ಸುಮ್ಮನೆ ಆಯ್ತಪ್ಪ, ಇನ್ನೊಂದು ಕಡೆ ಜಾಗ ರಗಡೆ ಇರ್ತದ, ಅಲ್ಲಿ ಕುಂಡ್ರೋಣ ಅಂತ ಆಗಲಿಲ್ಲ. ನಿಂದು ಇತ್ತು ಅಂದ್ರೆ ನೀನೇ ಕೂಡಪ್ಪ, ನಾ ಮತ್ತೊಂದು ಕಡೆ ಕೂಡ್ತೇನೆ ಅಂತ ಇವಕ್ಕೂ ಭಾವ ಬರಲಿಲ್ಲ. ಮತ್ತು ಇಬ್ಬರದು ಖುರ್ಚಲ್ಲ, ಯಾರ್ದದು? ಎಷ್ಟು ಮಜಾ ಅದ ಜೀವನ. ಒಂದೊಂದು ಸಣ್ಣ ಸಣ್ಣ ವಸ್ತುವಿಗೆ ನಾವು ಪಂಡಿತರಾದವರು ಒಂದು ಪುಸ್ತಕ ಬರೆದಾಡ್ತೀವಿ. ನಮ್ಮ ಪುಸ್ತಕ ಶ್ರೇಷ್ಠ, ನಮ್ಮ ಪುಸ್ತಕ ಶ್ರೇಷ್ಠ ಆಗೋದಲ್ಲ. ಇಬ್ಬಿಬ್ಬರು ಚಲೋ ಚಲೋ ಜನನೇ ಬಡ್ದಾಡಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಸತ್ಯ ನಗುತ್ತದಂತ, ಸತ್ಯ ನಗುತ್ತ. ದೇವರು ನಗುತ್ತಾನ. ದೇವ್ರ ಸಲುವಾಗಿ ನಾವು ಬಡ್ದಾಡ್ದಲ್ಲೇನು? ದೇವರ ಸಲುವಾಗಿ ಬಡ್ದಾಡ್ತೀವಿ. ನಮ್ಮ ದೇವರು ನಿಮ್ಮ ದೇವರು ಇಬ್ಬರಿಗೆ ಆಗೆ ಬರಂಗಿಲ್ಲ. ಅದೆಂಥ ಆಗೆ ಬರಲಾರ್ದ ದೇವರಿರಬೇಕು ಹೇಳಿ. ಎರಡು ಹೊಳೆ ಕೂಡಿದ್ರೆ ಆಗೆ ಬರುವುದಿಲ್ಲ ಏನು? ಅದು ನೀರ, ಇದು ನೀರೇ. ಗಂಗಾ ಕೃಷ್ಣ ಕೂಡಿದ್ರೆ ಆಗೆ ಬರುವುದಿಲ್ಲ ಏನು ಎರಡಕ್ಕೆ ಹೇಳಿ? ಎಲ್ಲ ಒಂದಾಗಿ ಸಾಗರದತ್ತ ಕೂಡ್ಕೋತ ಹೋಗ್ತಾವ. ನಮ್ಮದು ಹಂಗೆ ಆಗೋದಿಲ್ಲ, ಒಡ್ಕೋತ ಹೊಂಟೇವಿ. ಹಿಂಗಾದ್ರೆ ಸಮಾಧಾನ ಶಾಂತಿ ಹೆಂಗೆ ದೊರೀತದೆ? ಅದಕ್ಕೆ ನಾವು ಪ್ರೀತಿಸಬೇಕು, ಜಗತ್ತನ್ನು ಪ್ರೀತಿಸಬೇಕು. ಹೇಗೆ ಇದು ದೈವಾತ್ಮ ಶಕ್ತಿಯ ಲೀಲಾ ವಿಲಾಸ ಅಂತ ಪ್ರೀತಿಸಬೇಕು. ಇದು ಹೂವ ದೇವನ ನಿರ್ಮಾಣ. ಇದು ನಿರ್ಮಾಣ. ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ. ತರುವಿನೊಳಗಾಡುವ ಖಗ ಮೃಗ ಪಶು ಪಕ್ಷಿ ಎಲ್ಲ ನೀವೇ. ಸರ್ವಭರಿತ ನೀವೇ ಅಂದಿಲ್ಲ? ಎಲ್ಲ ನಿಮ್ಮ ರೂಪ ಇದು ಜಗತ್ತು. ಭಗವಂತನೇ, ನನಗೆ 100 ವರ್ಷ ನೋಡಕ್ಕೆ ಒಂದಿಷ್ಟು ಅವಕಾಶ ಸಿಕ್ಕದ, ನಿನಗೆ ಧನ್ಯವಾದ. ಇದ ಪೂಜಾ, ಧನ್ಯವಾದ. ಇದನ್ನು ನೋಡಿ ಸಂತೋಷ ಪಡಬೇಕಾದ್ರೆ ಎದೆಯೊಳಗೆ ಒಂದಿಷ್ಟು ಮಧುರ ಭಾವ ಬೇಕಾಗ್ತದೆ. ಆ ಪ್ರೇಮಕ್ಕೆ, ಆ ಮಧುರ ಭಾವಕ್ಕೆ ಭಕ್ತಿ ಅಂತ ಕರೀತಾರೆ. ಎದೆಯಾಗ ಒಂದಿಷ್ಟು ಪ್ರೇಮ ಇರಬೇಕು. ನೋಡಿ ಆನಂದ ಪಡಬೇಕಾದ್ರೆ ಆನಂದಕ್ಕೆ ಒಂದಿಷ್ಟು ಬೇಕಾದದ್ದು ಭಾವ. ಪ್ರೇಮ ಇಲ್ಲದೆ ಇದ್ದರೆ ಏನು ನೋಡಿಯೂ ಆನಂದ ಆಗೋದಿಲ್ಲ. ಹೊಟ್ಟೆಯೊಳಗೆ ಒಂದಿಷ್ಟು ಹುಳಿ ಆಡ್ತಿತ್ತು ಅಂದ್ರೆ ಅವಾಗ ಸರಿ ಕಾಣೋದಿಲ್ಲ ಯಾವುದು. ಕಣ್ಣೊಳಗೆ ಒಂದಿಷ್ಟು ಪ್ರೇಮ ಇತ್ತಂದ್ರೆ ಇದ್ದದ್ದೆಲ್ಲ ಆನಂದ ಕೊಡ್ತದೆ, ಇಲ್ಲದೆ ಇದ್ದರೆ ದುಃಖ ಕೊಡ್ತದೆ, ತಾಪ ಕೊಡ್ತದೆ, ಉರಿತದೆ. ಮಾತ್ಸರ್ಯ ಅಂತ ಕರಿತೇವಲ್ಲ, ಮಾತ್ಸರ, ಅದು ಮಾತ್ಸರ್ಯ. ಹೊಟ್ಟೆಯ ಕಿಚ್ಚ, ಎಷ್ಟು ಚಲೋ ಹೆಸರದ ಅದು.
ಹೊರಗಿನ ಕಿಚ್ಚು ಅಲ್ಲದು, ಹೊಟ್ಯಾಗಿನ ಕಿಚ್ಚು ಅನ್ನೋದಲ್ಲ. ಎಷ್ಟೋ ಸಲ ಉರಿತದ ಅವನು ನೋಡಿದ್ರ ಅಂತ. ಏನಿದೆಲ್ಲ ಅವ್ರು ನೆನಪು ಮಾಡಬೇಡ ಅಂತ, ನೆನಪು ಮಾಡಿದರೆ ಹೊಟ್ಟೆ ಉರಿತದ ಅಂತ. ಏನದು ಉರ್ಯಾಕೆ ಬಂದದ? ಮತ್ತು ಯಾವ ನೆನಪು ಮಾಡಿದ್ರೆ ಆಗೋದಿಲ್ಲ. ಏನು ಈ ಜಗತ್ತಿನಾಗೆಲ್ಲ ಇಲ್ಲ, ಏನು ಬೇಕಾದಷ್ಟದ. ಅದ ಪ್ರೇಮ ಅಂತಾರೆ. ಇದಕ್ಕೆ ಭಕ್ತಿ ಅಥವಾ ಪರಮ ಪ್ರೇಮ ಅಂತ ಕರೀತಾರೆ. ಜಗತ್ತನ್ನು ಪ್ರೀತಿಸಬೇಕು, ಜಗತ್ತಿನ ಹಿಂದಿರುವ ದೇವನನ್ನು ಪ್ರೀತಿಸಬೇಕು. ಈ ಎರಡರ ಪ್ರೇಮಕ್ಕೆ ಭಕ್ತಿ ಅಂತ ಇದು ಬೇಕು. ಜಗತ್ತನ್ನಂದ್ರೆ ಪ್ರೀತಿಸೋದಂದರೆ ಎಲ್ಲ ನೋಡಿ ಸಂತೋಷ ಪಡೋದು, ಮತ್ತು ಪ್ರೀತಿಸೋದಂದ್ರೆ ಅರ್ಥ ಮತ್ತು ಬೇರೆ ಮಾಡಿರಿ, ನೋಡಿ ಆನಂದ ಪಡೋದು. ಈಗ ಒಂದು ಹೂ ಅದ, ಪ್ರೀತಿಸೋದಂದ್ರೆ ಅದನ್ನು ಕಿಶಕ್ಕೆ ಹಾಕ್ಕೊಳ್ಳೋದಲ್ಲ. ಅದನ್ನು ನೋಡಿ ಸಂತೋಷ ಪಡೋದು. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡೋದು, ಜಗತ್ತನ್ನು ನೋಡಿ ಸಂತೋಷ ಪಡೋದು. ಅದಕ್ಕೆ ಪ್ರೇಮ ಅಂತ ಕರೀತಾರೆ. ನೀವು ಮನೆಯೊಳಗೆ ಹೋಗ್ರಿ ಅಂತ, ನಿಮ್ಮ ಮನೆ ಎಷ್ಟಾಕಿರಲ್ಲ, ಸಣ್ಣದಿರಲಿ ದೊಡ್ಡದಿರಲಿ, ಅದರ ಬಗ್ಗೆ ಪ್ರೇಮ ಹಿಂಗೆ ಪ್ರೇಮದ ದೃಷ್ಟಿಯಿಂದ ನೋಡಿ ಬಿಟ್ಟರೆ ಇರೋ ಮನೆಯೇ ಸ್ವರ್ಗ ಆಗ್ತದೆ ಅಷ್ಟೇ, ಕೊರತೆ ಕಾಣಿಸೋದಿಲ್ಲ. ಅರಮನೆ, ಅಲ್ಲಿ ಮೈಸೂರಿಗೆ ಹೋಗಿ ಅರಮನೆ ನೋಡಿ ಬಂದಾನೆ, ಇಲ್ಲೇ ಕೊಲ್ಲಾಪುರಕ್ಕೆ ಹೋಗಿ ಒಂದು ದೊಡ್ಡ ಅರಮನೆ ನೋಡಿ ಬಂದಾನೆ. ಮನ್ಯಾಗ ಕುಂತಾನೆ, ಒಂದು ಇಟ ಮನೆ, ಅದು ಅರಮನೆ ಮುಂದೆ ಇವ್ಯಾವ ಮನೆ, ಇಟ್ಟಿಟ ಮನೆ. ಅಲ್ಲಿಂದ ನಮ್ಮದು ಇಟ ಮನೆ ಅಂದ. ಮನೆ ಅಂತೂ ಹೋಯ್ತು ಅಂತ ಆನಂದ ಹೋಗಿಬಿಡ್ತು. ಹಿಂಗೆ ಹೋಲಿಸ್ಕೋತು. ಆದರೆ ಎಲ್ಲರೇ ಸುಖ ಸಿಗತ್ತೇನು? ಮುಂಬೈ ಪಟ್ಟಣ ಕೂಡ ನಿಪ್ಪಾಣಿ ಹೋಲಿಸ್ಕೋತು. ಆದರೆ ಅದರಾಗಿಂದ ಒಂದು ಓಣಿ ಆಗಕ್ಕಿಲ್ಲ. ಅಲ್ಲಿದ್ದವ್ರದ್ದು ಅಲ್ಲಿದ್ದ ಒಬ್ಬ ಶ್ರೀಮಂತರ ಸಂಪತ್ತು ಆಗಕ್ಕಿಲ್ಲ, ಎಲ್ಲ ಕೂಡಿಲ್ಲ. ಹೀಗೆಲ್ಲ ಹೋಲಿಸ್ಕೋತು. ಆದರೆ ಆನಂದ ಪಡೋದು ಯಾವಾಗ? ಆನಂದ ಪಡೋಕೆ ಇವ್ಯಾಕೆ ಬೇಕು? ಇಷ್ಟೆಲ್ಲ ಬೇಕಾಗ್ತದೆ. ನಾನು ಆನಂದ ಪಡಬೇಕಾತಂದರೆ ಬಂಗಾರದ ಕಿರೀಟ ಹಾಕಿದರೆ ಆನಂದ ಪಡ್ತೇನೆ. ಆರಾಮ, ಹಂಗೆ ಎಷ್ಟು ಆರಾಮದ, ತಲೆಗೆ ಏನೂ ಹಾಕದೇ ಇದ್ರೆ ಎಷ್ಟು ಮಜಾದಾಗಿರ್ತೇವೆ. ಪರಮಾತ್ಮ ಯಾಕೆ ಹೆಂಗೆ ಕಳಿಸಿದ ಅಂದ್ರೆ ಕಿರೀಟ ಇಟ್ಟು ಕಳಿಸಿಲ್ಲ, ಸುಮ್ಮನೆ ಹಂಗೆ ಕಳಿಸ್ಯಾನ, ಆರಾಮಿರುವಂತ ಕಳಿಸಿದ. ಇವ ತಗೊಂಡ ಹಾಕ್ಕೊಂಡ ಅಷ್ಟೇ, ತಾನೇ ಹಾಕ್ಕೊಂಡ. ಎಷ್ಟು ತಕ ಹಾಕೋತಾನೆ? 1 ಕಿಲೋ. ಅದು ಎಷ್ಟು ತಕ ಹಾಕೋತಾನೆ? ಎಷ್ಟು ತಕ? ಈಗ ಲಗ್ನದಾಗ ಕೂತಿರೋದಿಲ್ಲೇನು, ಇಬ್ಬರು ಭಾರಿ ದೊಡ್ಡ ಇದ್ರ ಮ್ಯಾಗ ಕೂತಿರ್ತಾರೆ. ಎಷ್ಟು ತಕ ಕೂಡ್ತಾರೆ ಹೇಳ್ರಿ? ಚಲೋ ಅದ, ಕುರ್ಚಿ ಚಲೋ ಅದ, ಪ್ರಶ್ನೆ ಇಲ್ಲ. ಎಷ್ಟು ತಕ ಕೂಡ್ತಾರ ಅಂತ ಹೇಳಿ? ಅಕ್ಷತಾ ಒಗೆಯೋ ತಕ ಅದು ಅನಿವಾರ್ಯವಾಗಿ ಕೂಡಬೇಕು. ಅಷ್ಟು ಕೂಡ್ತಾರೆ. ಅವಾಗ ಏನೇನೋ ಕಟ್ಟಿರ್ತಾರೆ, ಕಟ್ಟಿರೋದಿಲ್ಲ, ಎಲ್ಲ ಕಟ್ಟಿರ್ತಾರೆ. ಚಲೋ ಅಂದೆಲ್ಲ ತಯಾರು ಮಾಡ್ಕೊಂಡ ಬಂದಿರ್ತಾರೆ ಇಬ್ಬರನ್ನ. ಎಲ್ಲ ಸುಂದರ. ಆ ದಿವಸದಷ್ಟು ಸುಂದರಿನ ಜನ್ಮದಾಗ ಎಂದೂ ಕಾಣೋದಿಲ್ಲ. ಯಾಕೆ? ಅಷ್ಟು ತಯಾರಿ ಖರ್ಚು ಹೆಂಗೆ ಮಾಡೋಕ್ಕಾಗತ್ತೆ? ದಿವಸ ಹೆಂಗೆ ಮಾಡೋಕ್ಕಾಗ್ತದೆ? ಅದು ಅಷ್ಟೆಲ್ಲ ಮಾಡಿಕೊಂಡು ಬಂದು ಅದನ್ನೆಲ್ಲ ಕಟ್ಕೊಂಡು ಮಾಡಿಕೊಂಡು ಅವೆಲ್ಲ ಕಟ್ಟಿ ಎಲ್ಲ ಬಟ್ಟೆ ಕಟ್ಟಿ ಎಲ್ಲ ಮಾಡಿ ತಂದು ಕೂಡಿಸಿರ್ತಾರೆ. ಎಷ್ಟೊತ್ತ, ಎಷ್ಟು ಹೊತ್ತ ಅಂತ. ಅದು ಸತ್ಯ ಅಲ್ಲದ. ಅದು ಹಂಗಿರೋದಿಲ್ಲ. ಈಗ ನೀವು ನೋಡ್ತಿರಲ್ಲ, ಪರದೆ ಮೇಲೆ ನೋಡ್ತಿರಲ್ಲ, ಅವ್ರು ಹಂಗಿರ್ತಾರೇನು? ಹಂಗೆ ಇರ್ತಾರೆ. ಒಂದೊಂದು ಥರ ಇರ್ತಾರೆ. ಮುಂಜಾನೆ ಒಂದು ಥರ, ಮಧ್ಯಾಹ್ನ ಒಂದು ಥರ, ಸಾಯಂಕಾಲ ಒಂದು ಥರ ಇರ್ತಾರೆ. ಅಲ್ಲಿದ್ದಂಗೆ ಬಣ್ಣ ಬಡ್ಕೊಂಡಿದ್ರೆ ಗತಿ ಏನಾದೀತು ಜೀವನದಾಗ? ಸಹಜತಾ ಇದು. ಇಂಥ ಸುಂದರ ಜೀವನವನ್ನು ಯಥಾವತ್ತಾಗಿ ಪ್ರೀತಿಸೋದೇ ಭಕ್ತಿ ಇದೆ. ಹೆಂಗದ ಹಾಗೆ ಎಷ್ಟು ಸುಂದರದ. ನಾವು ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗೋದಷ್ಟೆ. ಹಾಗಿತ್ತು ಅಂದರೆ ಪ್ರತಿಯೊಂದು ಮನೆಯೊಳಗೆ ಆನಂದ ಶುರುವಾಗ್ತದೆ, ಆನಂದದ ವರ್ಷಣ ಶುರುವಾಗ್ತದೆ. ಮನೆಯನ್ನು ಸಂತೋಷದಿಂದ ತುಂಬಬೇಕಾಗಿತ್ತು ಅಂದರೆ ಎದೆಯನ್ನು ಪ್ರೇಮದಿಂದ ತುಂಬಬೇಕಾಗ್ತದೆ. ಇಲ್ಲಿ ಪ್ರೇಮ ತುಂಬಿದರೆ ಜಗತ್ತೆಲ್ಲ ಪ್ರಿಯವಾಗ್ತದೆ. ನಮಗೆ ಬೇಕಾಗಬೇಕು. ಇಂದು ಮನೆಗೆ ಹೋಗ್ರಿ, ಮನ್ಯಾಗ ಯಾರೇ ಆಗಲಾರ್ದವ್ರು ಇದ್ದರೆ ಹಿಂಗೆ ನೋಡೋದು.
ಬ್ಯಾಡಾದ ವಸ್ತುಗಳಿದ್ರೆ ಹಿಂಗೆ ನೋಡೋದು, ಎಲ್ಲಿ ಬದಲು ಮಾಡಿಕೊಂಡು ಹಿಂಗೆ ನೋಡಿ ಬಿಟ್ಟರೆ ಬದಲಾಕೋತ ಹೋಗ್ತದೆ, ಎಲ್ಲ ಬದಲಾಗ್ತದೆ. ನಮ್ಮದು ಹಂಗೆ ಆಗ್ತದೇನು? ಒಂದು ಹುಡುಗಗೆ 98, ಇನ್ನೊಂದು ಹುಡುಗನಿಗೆ 70, ಇಟ್ಟು ತಾಪ ಆಗ್ತದೆ. ಯಾರನ್ನು ನೋಡಿ? ತಾಯಿ ತಂದೆಗಳಿಗೆ 70 ನೋಡಿ ಕೆಟ್ಟ ಅನ್ನಿಸ್ತದೆ, ಭಾಳ ತಾಪ ಆಗ್ತದೆ. ಅವ 70 ಅವಾಗ 98 ಅವನು ನೋಡಿ ಭಾಳ ತಾಪ ಆಗ್ತದೆ ಅವನಿಗೆ, ಆಗೋದಿಲ್ಲ? ಯಾಕೆ? ಅವಾಗ 98ರವ, ಇವ 70ರವ. ಈ ವರ್ಷ ಮುಂದಿನ ವರ್ಷ ಮತ್ತೆ ಬದಲಾಗಿಬಿಡ್ತು. ಯಾವುದು? ಈ ರೀತಿ ನಾವು ನಮ್ಮನ್ನು ಅಳತೆ ಮಾಡ್ಕೋತ ಹೋದರೆ ಗತಿ ಏನೋ? ಗತಿ ಏನು? ಈಗ ಮಹಾತ್ಮ ಗಾಂಧಿ 3rd ಕ್ಲಾಸ್ ಅಂತಿದ್ರು, ಈಗಲೂ 3rd ಕ್ಲಾಸ್ ಅನ್ನೋದು? ಜಗತ್ತಿನ ಮಹಾತ್ಮನಾದ ಇನ್ನೂ 3rd ಕ್ಲಾಸ್ ಅನ್ನೋದ? ಅವು ಸುಮ್ಮನೆ ಶಾಲ್ಯಾಗ ಒಮ್ಮೊಮ್ಮೆ ಮಾಸ್ತರ್ ಹೆಚ್ಚು ಕೊಡ್ತಾರೆ, ಒಮ್ಮೆ ಕಡಿಮೆ ಕೊಡ್ತಾರೆ, ಒಮ್ಮೊಮ್ಮೆ ಅವರು ಅದ್ರಾಗ ಇರ್ತಾರೆ, ಎಚ್ಚರ ಇರ್ತಾರೆ, ಒಮ್ಮೊಮ್ಮೆ ಎಚ್ಚರ ಇರೋದಿಲ್ಲ, ಕೊಡ್ತಾರೆ. ಹುಡುಗರು ಬರೆಯುವಾಗ ಒಂದಿಷ್ಟು ಹಂಗೂ ಆಗತ್ತೆ, ಹಿಂಗೂ ಆಗ್ತದೆ, ಏನಾರು ನೆನಪಾಗಿ ಏನೋ ಆಗಿರ್ತದೆ. ಇವೆಲ್ಲ ನಡೆಯೋದ ಜೀವನ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ. ಅದೇ ನಮ್ಮ ಮಾಪಲ್ಲ, ಅದೇ ನಮ್ಮ ಅಳತೆ ಅಲ್ಲ. ಹಾಗೆ ಇದು ಪ್ರೇಮ. ಪ್ರೇಮ ಇತ್ತು ಅಂದರೆ ಎಲ್ಲವೂ ಚೆಂದಾಗಕ್ಕೆ ಶುರುವಾಗ್ತದೆ.